ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಮ್ಮೂರಲ್ಲಿ ಒಂದು ಫಂಕ್ಷನ್ ಇತ್ತು, ಶ್ರೀಮಂತ. ಅದಕ್ಕೆ ನನ್ನ ಫ್ರೆಂಡ್ ಅವರು ಅಕ್ಕ ಫೋನ್ ಮಾಡಿದರು, ಅದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಸಿವಿಲ್ ಬಸ್ಸಲ್ಲಿ ಕೂತಿದ್ದೀನಿ ತುಮಕೂರಲ್ಲಿ. ಗೌರ್ಮೆಂಟ್ ಬಸ್ಗೆ ಹೋಗೋಣ ಅಂದ್ಕೊಂಡ್ರೆ ಭಾನುವಾರ ಬಸ್ಸುಗಳೇ ಸಿಗೋಲ್ಲ ಒಂದೇ ಸಂಖ್ಯೆ ಅಂದ್ಬಿಟ್ಟು ಅದಕ್ಕೆ ಸಿವಿಲ್ ಬಸ್ಗೆ ಹೋಗೋಣ ಅಂತ ಟಿಕೆಟ್ ತಗೊಂಡು ಕೂತ್ಕೊಂಡಿದ್ದೀನಿ. ಯಾಕಂದರೆ ಭಾನುವಾರ ಟೈಮು ಬಸ್ಗಳು ಸಿಗೋಲ್ಲ, ಗೌರ್ಮೆಂಟ್ ಬಸ್ಗಳು ಇರೋಲ್ಲ. ಸುಮ್ಮನೆ ನಮ್ಮ ಟೈಮಿಗೆ ಸಿಗೋಲ್ಲ. ಆವಾಗಲೇ 10 ಗಂಟೆ ಆಗೋಗಿತ್ತು ನಾನು ಇಲ್ಲಿಗೆ ಬಂದಾಗ. ಹಾಗೆ ಸ್ವಲ್ಪ ನಮ್ಮ ಅಮ್ಮನಿಗೆ ಹೂವು ಮತ್ತು ಒಂದು ಸ್ವಲ್ಪ ಹಣ್ಣುಗಳೆಲ್ಲ ತಗೊಂಬರೋಷ್ಟು ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ಗೌರ್ಮೆಂಟ್ ಬಸ್ಗೆ ಹೋದ್ರೆ ಆಗಲ್ಲ, ಸಿವಿಲ್ ಬಸ್ಗೆ ಹೋಗೋಣ ಅಂತ ಕೂತ್ಕೊಂಡೆ. ಇವಳು ನಮ್ಮೂರು ಹುಡುಗಿ, ಇವಳು ಕಿಟಕಿ ನೋಡು ಹತ್ತುತ್ತಾ ಇದ್ಲು. ಆಮೇಲೆ ನನ್ನನ್ನು ಬಸ್ ಹತ್ತಿದ ಮೇಲೆ ನೋಡ್ತಾ ಇದ್ಲು. ಅಕ್ಕ ಏನಕ್ಕ ಇಲ್ಲಿ ಅಂದ್ಲು. ಒಂದು ಫಂಕ್ಷನ್ ಐತಲ್ಲಮ್ಮ ಊರಿಗೆ ಬರ್ತಾ ಇದ್ದೀನಿ ಅಂದೆ. ಆಮೇಲೆ ಅವಳಿಗೇನೋ ಹೇಳಿರ್ಲಿಲ್ಲ, ಅವಳು ನನಗೆ ಹೇಳಿಲ್ಲಕ್ಕ ನಾನು ಬರಲ್ಲ ಅಂದು. ನಾನು ಕೇಳಿದೆ, ಹೇಳಿಲ್ವ ಫಂಕ್ಷನ್ಗೆ? ಅದೇ ಇಲ್ಲಕ್ಕ ನನಗೆ ಹೇಳಿಲ್ಲ, ನಾನು ಬರಲ್ಲ ಅಂದ್ಲು. ಆಮೇಲೆ ನಾವು ಹಿಂಗೆ ಕೂತ್ಕೊಂಡ್ವಿ. ಆಮೇಲೆ ಬಂದ್ವಿ ಫಂಕ್ಷನ್ ಹತ್ರ. ಅಮ್ಮವ್ರ ಮನೆ ಹತ್ರ ಹೋದೆ, ಅಮ್ಮವ್ರ ಮನೆಯಿಂದ ಇಲ್ಲಿಗೆ ಬಂದೆ. ಬಂದು ಒಲೆ ಎಲ್ಲ ಕುಂಡ್ರಿಸಿದ್ರು. ನಾನು ಸ್ವಲ್ಪ ಹೊತ್ತು ನಮ್ಮ ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ ಒಳಗಡೆ ಕೂತ್ಕೊಂಡು. ಆಮೇಲೆ ಈಚೆ ಬಂದೆಲ್ಲ ಕೂತ್ಕೊಂಡ್ವಿ. ಅವಳು ನಾನು ಇನ್ನೊಂದು ಜೊತೆ ಕೂತ್ಕೊಂಡಿದ್ವಿ. ಎಲ್ಲ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು. ಇನ್ನೂ ಜನ ಬಂದಿರಲಿಲ್ಲ. ನಾನು ಈ ಮಗಿನ ಮದ್ವೆಗೆ ನಾನು ಹೋಗಿದ್ದೆ, ಅದನ್ನು ಗುರ್ತು ಹಿಡಿದು ಮಾತಾಡಿಸ್ದೆ. ಅದು ಮಾತಾಡಿಸ್ತು, ಶೋಭಾ ಅಂತ ಅದ್ರ ಹೆಸರು. ಎಲ್ಲ ವಿಡಿಯೋಗಳನ್ನೆಲ್ಲ ಮಾಡ್ತಾಯಿದ್ರು. ನಾನು ಹಂಗೆ ವಿಡಿಯೋ ಮಾಡ್ಕೊತಾ ಇದ್ದೆ. ಇದೊಂದು ನೆನಪಿರಲಿ ಹೋಗಿದ್ದಕ್ಕೆ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇದ್ದೆ. ಆಮೇಲೆ ಅಲ್ಲೋಗಿ ವಿಡಿಯೋ ಮಾಡಲಾ ಅಂದೆ, ಮಾಡ್ಕೊ ಹೋಗು ಅಂದರು. ಅವಳೇನು ಹೇಳಲ್ಲ, ವಿಡಿಯೋ ಮಾಡ್ಕೊ ಅಂತ ಹೇಳ್ತಾಳೆ. ಹಾಗಾಗಿ ನಾನು ವಿಡಿಯೋ ಮಾಡೋಣ ಅಂತ ಬಂದೆ. ಚೆನ್ನಾಗೆಲ್ಲ ಶೃಂಗಾರ ಮಾಡಿದರು, ಮತ್ತು ಮಗನೂ ಚೆನ್ನಾಗಿ ರೆಡಿ ಮಾಡಿದರು. ಆಮೇಲೆ ಡೆಕೋರೇಷನಲ್ಲಿ ಚೆನ್ನಾಗಿ ಮಾಡಿದರು. ಹೆಣ್ಮಕ್ಳಿಗೆ ಇದೊಂಥರ ಸೌಭಾಗ್ಯ ನಿಜವಾಗ್ಲೂ. ತಾಯಿ ಆಗೋದು ಎಷ್ಟು ಒಂದು ಜನ್ಮದ ಪುಣ್ಯ ಅಲ್ಲ, ತಾಯಿ ಆಗೋದು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ರೆಡಿ ಮಾಡಿ ಹಿಂದ್ಗಡೆ ಎಲ್ಲ ಹೊಸ್ಗೆ ಐಟಮ್ ಎಲ್ಲ ಜೋಡಿಸಿದ್ರು. ಸೀರೆಗಳು ಅದು ಇದು ಎಲ್ಲ ಜೋಡಿಸಿದ್ರು, ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲ. ಹಂಗೆ ಅದನ್ನು ಒಂದು ನಿಮಿಷದ ವಿಡಿಯೋ ಮಾಡಿದೆ. ಅದನ್ನೇ ತುಂಬ ಅಂದರೆ ತುಂಬ ಚೆನ್ನಾಗಿ ಜೋಡಿಸಿದ್ರು. ಎಲ್ಲ ತಟ್ಟೆಲೆಲ್ಲ ಇಟ್ಟು ಜೋಡಿಸಿದ್ರು. ನಾನು ವಿಡಿಯೋ ಮಾಡ್ಕೊತಿದ್ದೆ. ನಮ್ಮೂರಲ್ಲಿ ನಾನು ಏನೇನೋ ಫಂಕ್ಷನ್ಗಳಿಗೆ ಹೋದ್ರಾಗೆಲ್ಲ ವೀಡಿಯೋ ಮಾಡ್ಕೊಂಡ್ರೆ ಯಾರು ಏನೋ ಅಂದರೆ ಎಲ್ಲರೂ ವೀಡಿಯೋ ಮಾಡ್ತಿರ್ತಾರೆ, ಇವರು ಹಂಗೆ ಮಾಡ್ತಾವ್ರೆ ಅಂದ್ಕೊಂಡವ್ರೆ. ಹಾಗಾಗಿ ನಾನು ಹಂಗೆ ಎಲ್ಲ ಡೆಕೋರೇಷನ್ ಚೆನ್ನಾಗಿ ಮಾಡಿದರು. ಈ ಕಡೆ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಹೆಣ್ಮಗನೂ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ಚೆನ್ನಾಗಿ ರೆಡಿ ಮಾಡಿದರು. ನನಗೆ ನನ್ನ ಫ್ರೆಂಡ್ ಪುಟ್ಟಾಯಿ ನನಗೆ ಏನ್ಕನ ಕರೀತಿರ್ತಾಳೆ ನೋಡಿ. ಇಲ್ಲೆಲ್ಲ ಕೂತಿದ್ರು, ಏನ್ಕನ ಕರೀತಿರ್ತಾಳೆ ಫಂಕ್ಷನ್ಗಳಿಗೆ. ಮೊನ್ನೆ ಅವಳು ನನ್ನನ್ನು ಅವಳು ಕರೀಲಿಲ್ಲ, ಅವ್ರ ಅಕ್ಕ ಇಲ್ಲಿ ಕೂತವ್ರು. ಅದಕ್ಕೆ ಸೀರೆ ಉಟ್ಕೊಂಡು ಅವ್ರ ಅಕ್ಕ ಕರೆದಿದ್ದು. ಮತ್ತು ಆ ಕಡೆ ಸೊಪ್ಪು ಕೂತವಳು. ಅವಳು ಏನು ಜಾಸ್ತಿ ಅವಳೇನು ಸೊಪ್ಪು ಕೂತವಳೆ ಅಂತ ನಾನು ಹೇಳ್ತೀನಿ. ಮೊನ್ನೆ ರೀಸೆಂಟಾಗಿ ಅವ್ರ ಯಜಮಾನ್ರು ತೀರೋಗ್ಬಿಟ್ರು. ಹಂಗಾಗಿ ಅವ್ರಿಗೆ 1 ತಿಂಗಳು ಆಯಿತು ಅನಿಸುತ್ತೆ ಅವ್ರ ಯಜಮಾನ್ರು ತೀರೋಗಿ. ನಾನು ಆ ಟೈಮಲ್ಲಿ ನಾನು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ನಾನು ಹೋದೆ, ಅವಳಿಗೆ ಮಾತಾಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು. ಅದಕ್ಕೆ ಅವಳು ಸೊಪ್ಪು ಕೂತಿದ್ಲು. ಯಾಕಂದರೆ ಅಣ್ಣ ತುಂಬ ಒಳ್ಳೆಯವರು, ಮತ್ತು ಇಂಥ ಫಂಕ್ಷನ್ಗಳಿಗೆಲ್ಲ ಇಲ್ವಲ್ಲ ಅಂತ ಅದೊಂದು ನೋವಿದ್ದೇ ಇರುತ್ತಲ್ಲ ಹೆಣ್ಮಕ್ಳುಗಳಿಗೆ. ಹಂಗಾಗಿ ಅವಳು ಸುಮ್ಮನೆ ಎಷ್ಟು ಖುಷಿಯಾಗಿರೋಳು ಅಂದರೆ, ಎಲ್ಲ ಫಂಕ್ಷನ್ಗಳಿಗೂ ನಾನು ನೋಡಿದ್ದೀನಿ ಅವಳನ್ನ. ನಾನು ಹೋಗಿರೋಂಥ ಫಂಕ್ಷನ್ಗಳಿಗೆ ಅಷ್ಟು ಒಂದು ಕಲಿಯಾಗಿ ಮಾತಾಡೋದು ಎಲ್ಲರ ಜೊತೆನೂ. ಅಷ್ಟು ಒಂದು ಖುಷಿಯಾಗಿರೋಳು, ಎಲ್ಲರನ್ನೂ ಭಾವಿಸೋಳು. ಆಮೇಲೆ ಅವಳಿಗೆ ಈ ಥರ ಆಗೋಯ್ತು. ಅದೊಂದು ಬೇಜಾರಾಯಿತು. ಮತ್ತು ಅವಳು ಯಾರಾದರೂ ಅಷ್ಟು ಸಾಕು ಕಣ್ಣಲ್ಲಿ ನೀರು ಅವಳು ಕಣ್ಣಲ್ಲಿ ನೀರು ಹಾಕೊಂಡ್ಬಿಡ್ತಾಳೆ. ಹಾಗಾಗಿ ನಾನು ಅಷ್ಟು ನೀರು ಕೊಡೋಣ ಅಂತ ನನಗೆ ಅವಳು ಯಾವಾಗಲೂ ಕರೆದು ಈ ಥರ ಒಂದು ನನಗೆ ಕರೀತಾರಲ್ಲ, ನಂಗೆ ಅದೇ ಒಂದು ಖುಷಿ. ನಮ್ಮ ಬಂಧು ಬಳಗದ್ದು ಸಂಬಂಧಿಕರು ಫಂಕ್ಷನ್ಗಳಿಗೆ ಹೋಗೋದಕ್ಕಿಂತ ಈ ಥರ ನನ್ನ ಫ್ರೆಂಡು ಫಂಕ್ಷನ್ಗೋ ಬೇರೆಯವ್ರ ಫಂಕ್ಷನ್ಗೋ ಹೋದ್ರೆ ಏನೋ ಒಂದು ಖುಷಿ. ಅವೆಲ್ಲ ಎಷ್ಟು ಚೆನ್ನಾಗಿ ನಮ್ಮೂರವರೆಲ್ಲ ಅಷ್ಟೇ, ಏನು ಕರೀಲಿ ಬರ್ತೀಯಲ್ಲ ಅಂತಾರಲ್ಲ, ನಂಗೆ ಅದೇ ಒಂದು ಖುಷಿ. ನಮ್ಮೂರಲ್ಲಿ ಅಷ್ಟೇ ಯಾರೋ ಹೇಳ್ತಿರ್ತಾರೆ, ನಾವು ಏನು ಕರಿತೀವಿ ಬಾ ಅಂತ ನಂಬರ್ ಕೊಟ್ಟು ಹೋಗು ಅಂತ. ಬಟ್ ನಾನು ಯಾರಿಗೂ ನಂಬರ್ಗಳು ಕೊಟ್ಟಿಲ್ಲ. ನನ್ನ ಫ್ರೆಂಡ್ ಹತ್ರ ಐತಲ್ಲ ಬಿಡ್ತಾಯ್ತವೈತೆ ಈಸ್ಕೊಂಡು ಮಾಡಿರಿ ಅಂತ ಹೇಳ್ತೀನಿ. ಕರೀತಾರಲ್ವ, ನನಗೆ ಗುರ್ತಿರೋದು ಕರೀತಾಳಲ್ಲ, ನಂಗೆ ಅದೇ ಸಾಕು. ಅವಳೇ ಒಂದು
ಫಂಕ್ಷನ್ ಹೋಗಿ ವಿಡಿಯೋ ಮಾಡಿದ್ದೀನಿ. ಕರಿತಿರ್ತಾರೆ ಇವೆಲ್ಲ, ಅವಳಂತೂ ನಾನು ಕರಿತಿರ್ತಾಳೆ ಅದೊಂದು ನನಗೆ. ಇದು 3ನೇ ಫಂಕ್ಷನ್ಗೆ ಹೋಗಿದ್ದೀನಿ. ಏನೇ ಗೊತ್ತಾ, ಇವಾಗ ಹೊರಗಡೆ ಎಲ್ಲ ಹೋಗೋಕ್ಕಾಗಲ್ಲ, ಬಟ್ ಊರಲ್ಲಿ ಏನಾದರೂ ಫಂಕ್ಷನ್ ಮಾಡೋದು ಕರೀತಾಳೆ. ನನ್ನ ಮೈಮಕ್ಕ ಅಂತ ಇವಳು ಊಟ ಮಾಡ್ತಾಯಿದ್ಲು, ನಾನು ಬಿಟ್ಟೆ ಒಂದು ಊಟ ಮಾಡ್ತಾಯಿದ್ವಿ ಅಂತ ಅಂದೆ. ಆಮೇಲೆ ಯಾವಾಗ ಬಂದೆ ಏನು ಅಂತೆಲ್ಲ ಮಾತಾಡ್ತಾ ಇದ್ವಿ. ಆಮೇಲೆ ಅವಳು ಇಲ್ಲಪ್ಪ ಕೂತ್ಕೋಬಾ, ನನ್ನ ಜೊತೆಗೆ ಬರ್ತೀಯ ಅಂದು. ಇಲ್ಲ ಬರಲ್ಲ, ನಾನು ಆಮೇಲೆ ಬರ್ತೀನಿ ಹೋಗು ಅಂದೆ. ಅವಳು ಊಟ ಮಾಡ್ತಾಯಿದ್ಲು, ಬಾ ಊಟ ಮಾಡು ಅಂದು. ಇಲ್ಲ ಬೇಡ ಅಂದೆ. ಅಲ್ಲಿ ವಿಡಿಯೋ ಮಾಡ್ಕೊತಿದ್ದೆ ಅವಳು. ನೋಡಿ, ಇದು ಇವಳೆ ಪುಟ್ತಾಯಿ, ನನ್ನ ಫ್ರೆಂಡು. ಅವಳು ನಿಜವಾಗಿ ಎಷ್ಟು ಒಂದು ಬೇಜಾರಾಗ್ತೈತೆ ಅವಳನ್ನ ನೋಡಿದ್ರೆ. ಅವಳ ಮುಖದ ಮೇಲೆ ಕಳೆಗೂ ಇಲ್ಲ, ಮತ್ತು ಅವಳ ಮುಖದ ಮೇಲೆ ನಗುನೂ ಇಲ್ಲ. ನಿಜವಾಗ್ಲೂ ಅವಳು ಎಷ್ಟೊಂದು ಖುಷಿಯಾಗಿರೋಳು ಅಂದರೆ, ಇವಕ್ಕನೇ ನನಗೆ ಫೋನ್ ಮಾಡಿದ್ದು. ಈ ಅಕ್ಕನ ಸೊಸೆನೇ ಇವಾಗ ಶ್ರೀಮಂತ ನಡೀತಾ ಇರೋದು. ಮಗನ ಮದುವೆಗೂ ಹೋಗಿದ್ದೆ ನಾನು. ಗುರ್ತಿಡ್ದು ನನ್ನನ್ನು ಪಾಪ ಫೋನ್ ಮಾಡಿ ಕರೆದೈತಲ್ವ. ನೋಡಿ, ಆ ಅಕ್ಕನಿಗೂ ಹುಷಾರಿಲ್ಲ ಪಾಪ, ಯಾಕೋ ಅದಕ್ಕೆ ಆ ಅಕ್ಕನ ಬರೀತಾರೆ, ಹುಷಾರಿಲ್ಲ ಅಂದರೆ ಪಾಪ. ಅಂಥದ್ರಲ್ಲೂ ಪಾಪ ಎಲ್ಲರನ್ನೂ ಕರೆದು ಆಮೇಲೆ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ನೋಡಿ, ಹಪ್ಪಳ, ಆಮೇಲೆ ಹೆಸ್ರು ಕಾಳು, ಕಾಳುಳಿ ಎಲ್ಲ ಮಾಡಿದ್ದು. ಸ್ವಲ್ಪನೇ ಹಾಕಿಸ್ಕೊಂಡೆ. ನಾನು ಜಾಸ್ತಿ ಎಲ್ಲೋದ್ರೂ ನಾನು ಜಾಸ್ತಿ ಊಟ ಮಾಡೋಕ್ಕೆ ಹೋಗಲ್ಲ. ನಂಗೆ ಎಷ್ಟು ಬೇಕೋ ಅಷ್ಟೇ. 12:30 ಆಗಿತ್ತು. ಆವಾಗ ಊಟಕ್ಕೆ ಕೂತ್ಕೊಂಡ್ವಿ. ಎಲ್ಲ ಒಬ್ಬಟ್ಟು ಊಟ ಮಾಡಿಸಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಬ್ಬಟ್ಟೆಲ್ಲ. ತುಂಬ ಚೆನ್ನಾಗಿ ಮಾಡಿದರು. ಭಟ್ರ ಹತ್ರ ಮಾಡಿಸಿದ್ರು ಅಡುಗೆ ಎಲ್ಲ. ನೋಡಿ, ಇವರು ನಾಯಕರು ಪಾಳ್ಯದವರು. ನಾನು ಅವೆಲ್ಲ ನೇರಳಾಪುರದ ಒಂದು ವೀಡಿಯೋ ಮಾಡಿದ್ದೀನಲ್ಲ, ಇವರು ನಾಯಕನ ಪಾಳ್ಯದವರು. ಇವತ್ತು ನಾನು ಬಂದಿತ್ತು, ಫೋನ್ ಮಾಡಲ್ಲ ನೀನು ಅಂತೇಳಿ ಎಲ್ಲ ಮಾತಾಡ್ತಾ ಇದ್ವಿ ನಾವು. ನಾನು ನೋಡಿ, ಇವಳು ಮುಖನೇ ನೋಡೋಕ್ಕಾಗಲ್ಲ. ನಿಜವಾಗ್ಲೂ ಬೇಜಾರಾಗಿ ಹೋಗ್ತೈತಪ್ಪ. ಎಷ್ಟು ಒಂದು ಕೂತ್ಕೊಂಡ್ಬಿಟ್ಟವಳೆ, ಸುಮ್ಮನೆ ನೋಡೋಕ್ಕೆ ಆಗಲ್ಲ, ಅಷ್ಟು ಬೇಜಾರಾಗ್ತೈತೆ. ಇಲ್ಲಿ ಈ ಫಂಕ್ಷನ್ಗಳ್ಗೆ ಹೋದರೆ ನನಗೆಲ್ಲರೂ ಸಿಗ್ತಾರೆ, ಎಲ್ಲರ ಜೊತೆನೂ ಮಾತಾಡ್ಬೋದು. ಎಲ್ಲರನ್ನೂ ಗುರ್ತಿಡ್ದು ನಾನೇ ಮಾತಾಡಿಸ್ತೀನಿ. ಆಮೇಲೆ ನಮ್ಮೂರಾಗಿ ಕೆಲವೊಂದು ಜನ ಹೇಳ್ತಿರ್ತಾರೆ, ಎಲ್ಲಿಗಾನಾಗಲಿ ಬಂದ್ಬಿಡ್ತೀಯಲ್ಲ ಯಾರು ಕರೆದ್ರುನು ಅಂತ. ಯಾಕಂದರೆ ಹೋಗಬೇಕು ಅಲ್ವಾ, ನಾವು ಇವಾಗ ಎಲ್ಲರೂ ಭಾವಿಸಿದ್ದಕ್ಕೆ ನಾವು ಹೋಗಬೇಕು. ಇನ್ನು ಏನು ಗೊತ್ತಾ, ಜನಗಳ ಜೊತೆ ನಾವು ಬೆರಿಬೇಕು. ಮೇನು ಬೆರೆಯೋದನ್ನ ಕಲಿಬೇಕು ನಾವು. ಮನುಷ್ಯ ಮಾತಾಡೋದನ್ನ ಬೆರೆಯೋದನ್ನ ಕಲಿಬೇಕು. ಏನು ಗೊತ್ತಾ, ನಾವೆಲ್ಲೋ ಹೆಂಗೆಂಗೋ ಮಾತಾಡೋದು, ಯಾರು ಕರೆದ್ರು ಹೋಗ್ದಂಗೆ ಇರೋದು, ಅವೆಲ್ಲ ಮಾಡಬಾರ್ದು. ಬಟ್ ನನಗೆ ಕೆಲವು ಜನ ನಮ್ಮ ಸಂಬಂಧಿಕರು ಅಂತಾರೆ ಜನ ಹೊಂದ್ಕೊಳಲ್ಲ ಅಂತ. ಬಟ್ ನಾನು ಹೊಂದ್ಕೊಳೋರ್ತ ಹೊಂದ್ಕೊತೀನಿ. ಬೇರೆ ನನಗೆ ಮನಸ್ಸು ಒಪ್ಪುತ್ತೆ ಅಲ್ಲಿ ಮಾತ್ರ ನಾನು ಹೊಂದ್ಕೊಳ್ಳೋದು. ಎಲ್ಲರ ಹತ್ರ ನಾನು ಹೊಂದ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನೋಡಿ, ಇದು ಒಂದು ನನಗೆ ಖುಷಿ. ನೋಡಿ, ಈ ಥರ ಕರೆದು ಒಂದು ಭಾವಿಸ್ತಾರಲ್ವ, ಇಂಥದ್ದಕ್ಕೆ ಹೋಗಬೇಕು ನಾವು. ಎಲ್ಲಿ ಅವರು 9 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿದ್ದವ ಅಕ್ಕ ನನಗೆ, ಬಾರಮ್ಮಿ ಅಂತ. ಅದು ಫೋನ್ ನಂಬರ್ ಇಸ್ಕೊಂಡು ಪಾಪ ನೆನಪಿಸ್ಕೊಂಡು ಫೋನ್ ಮಾಡೈತೆ. ಅದೊಂದು ನನಗೆ ಏನೋ ಒಂದು ನನಗೆ ಖುಷಿ ಅನ್ನಿಸ್ತೈತೆ. ಹಂಗಾಗಿ ನೋಡಿ, ಇವಕ್ಕ ನನಗೆ ಕರೆದಿದ್ದು. ಇವ್ರಿಗೆಲ್ಲ ನಾವು ಯಾರು? ಹಂಗಾಗಿ ನಾವೆಲ್ಲ ಏನು ಗೊತ್ತಾ, ಎಂಥದಕ್ಕೆ ಹೋಗಬೇಕು, ಬರಬೇಕು, ಅದು ನನಗೆ ಒಂದು ಸಂತೋಷ ಆಗ್ತೈತೆ ನಿಜವಾಗ್ಲೂ. ಹಾಗೆ ನಾನು ನನ್ನ ಫ್ರೆಂಡ್ ಇಬ್ಬರೂ ಫೋಟೋ ತೆಗೆಸ್ಕೊಂಡ್ವಿ. ಜನರ ಜೊತೆ ಬೆರಿಬೇಕು, ಜನರ ಜೊತೆ ಮಾತಾಡಬೇಕು, ಜನರ ಜೊತೆ ನಾವು ಖುಷಿಯಾಗಿರಬೇಕು, ವಾತಾವರಣ ನೋಡ್ಕೋಬೇಕು, ಜನಗಳ ಜೊತೆ ಯಾವ ಥರ ಮಾತಾಡಬೇಕು ಅನ್ನೋದು ಮೇನ್ ಕಲಿಬೇಕು. ಏನೋ ಒಂಥರ ದೀರ್ಘವಾಗಿ ಮಾತಾಡೋದು ಅದು ಇಷ್ಟನೂ ಆಗೋಲ್ಲ ಕೆಲವು. ಇಲ್ಲೇನು ಹೊತ್ಕೊಂಡು ಹೋಗಲ್ಲ. ಬಟ್ ಆದರೆ ಇರೋವರೆಗೂ ಜನಗಳ ಜೊತೆ ಚೆನ್ನಾಗಿರ್ಬೇಕು. ಪುಟ್ಟಾಯಿ ಅಂತ ಹೇಳಿದ್ನಲ್ಲ, ಅವ್ರು ಯಜಮಾನ್ರು. ಆ ಕಡೆ ಇರೋದು ಅವ್ರ ಅತ್ತೆ ಮಾವ, ಇರೋ ಯಜಮಾನ್ರು. ಫೋಟೋ ನನಗೆ ವೀಡಿಯೋ ಮಾಡ್ಕೊಂಡ್ಲ, ಅದೇ ಮಾಡ್ಕೊಂತ ಹೇಳಿದ್ಲು, ಅದಕ್ಕೆ ಮಾಡ್ತಾಯಿದ್ದೀನಿ. ನೋಡಿ, ಅವರೇ ಇರೋದು ಎಷ್ಟು ಒಳ್ಳೆಯದು ಅಂತ ತುಂಬ ಒಳ್ಳೆಯವರು.